ವೆಲ್ಕಮ್ ಟು ತೆರೆಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಆಲ್ ವೆಲ್, ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಳ್ತೀನಿ. ಆಫ್ಟರ್ ಲಾಂಗ್ ಟೈಮ್, ತುಂಬಾ ಲಾಂಗ್ ಗ್ಯಾಪ್ ಆಗೋಯ್ತು. ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರ ಹತ್ರ. ನಿಮಗೆ ಗೊತ್ತು ಕಾರಣ ಏನು ಅಂತ. ಈ ಕಡೆ ಈ ಕಡೆ ಹಾಸ್ಪಿಟಲ್ ಇರುತ್ತೆ, ಸಂಜೆ ಆದರೆ ಡೆಂಟಲ್ ಇರುತ್ತೆ. ಸೊ ನಾನು ಎರಡು ಕಡೆ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಟೈಮ್ ಸಿಗ್ತಾ ಇರಲಿಲ್ಲ ನನಗೆ. ಸೊ ಸಿಗೋ ಕೆಲವೊಂದು ಸ್ವಲ್ಪ ಸಮಯದಲ್ಲಿ ನಾನು ವಿಡಿಯೋಸ್ ಮಾಡಿ ಆಗ್ತಾ ಇದ್ರೆ. ಆ್ಯಂಡ್ ಪ್ಲೀಸ್ ದಯವಿಟ್ಟು ಎಲ್ಲರೂ ಎಕ್ಸ್ಕ್ಯೂಸ್ ಕೊಡ್ಬೇಕಂತ ಕೇಳ್ಕೊಳ್ತೀನಿ. ಓಕೆ ಫೈನ್. ಸೊ ನಾನು ಇವತ್ತು ಬಾಲಾಜಿಗೆ ನಾನು ಶಾಪಿಂಗ್ ಹೋಗಿದ್ದೆ. ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಆಸ್ ಯೂಶುವಲ್ ಬ್ರಾಂಡೆಡ್ನ ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅಂಥದ್ರಲ್ಲಿ ಇದು ಬಾಲಾಜಿ ಅನ್ನೋ ಶಾಪ್ ಅದ್ರ ಬಗ್ಗೆ ಗಾಂಧಿ ಬಜಾರಲ್ಲಿದೆ. ಸೊ ನಾನು ಅಲ್ಲಿ ಹೋದಾಗ ಕೆಲವೊಂದು ಏನೇನೆಲ್ಲ ನಾನು ಬೈ ಮಾಡಿದೆ, ಸ್ಲಿಪ್ಪರ್ಸ್ ಆಗಿರ್ಬೋದು ಅಥವಾ ಡ್ರೆಸ್ಸಸ್ ಆಗಿರ್ಬೋದು, ತುಂಬಾ ಬ್ರಾಂಡೆಡ್ ಎಷ್ಟು ಕಡಿಮೆ ಬೆಲೆಯಲ್ಲಿ ಸಿಕ್ಕಿದೆ ಅಂತ ಹೇಳಿ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಏನೇನೆಲ್ಲ ಬೈ ಮಾಡಿದೆ ಅಂತ. ಆ್ಯಂಡ್ ಇನ್ಕ್ಲೂಡ್ ಅದು ಪ್ರೈಸ್ ಕೂಡ ನಾನು ಹೇಳ್ತೇನೆ. ಸೊ ಟೋಟಲ್ ಪ್ರೈಸು ನಾನು ಬೈ ಮಾಡಿರೋದು ಬಂದು 2522. ಸೊ ಈ 2522 ಎಷ್ಟು ಅಂತ ನಾನು ಹೇಳ್ತೇನೆ. ರೋಡ್ ಸ್ಟಾರ್ ಅಂತ ಹೇಳಿ ಚಪ್ಪಲ್ ಹೆಸರು. ಆಕ್ಚುಯಲ್ ಪ್ರೈಸ್ ಇದು 2499. ಪ್ಲೀಸ್ ದಯವಿಟ್ಟು ಕ್ಷಮಿಸಬೇಕಂತ ಕೇಳ್ಕೊಡ್ತೀನಿ. 2499. ಓಕೆ, 499. ಸೊ ಈ ಪ್ರೈಸ್ ಬಂದು ನನಗೆ ಸಿಕ್ಕಿರೋದು ಎಷ್ಟು, ಎರಡಿದೆ. ಇದರಲ್ಲಿ ಎರಡರಲ್ಲಿನೂ ಕೂಡ 399 ಅಂತ ಇದೆ. ಸೊ ಐ ಥಿಂಕ್ ಚಪ್ಪಲ್ನೇ ಅನ್ಸುತ್ತೆ ಇದರಲ್ಲೇ ಇರಬಹುದು. ಓಕೆ ಫೈನ್. ಸೊ ನೋಡ್ತೀನಿ ಎಲ್ಲದರಲ್ಲೂ ಇದು ವಿತ್ ಪ್ರೈಸ್ ಟ್ಯಾಗ್ ಇತ್ತು ಅಂದ್ರೆ ಸೊ ಅವಾಗ ಕನ್ಫರ್ಮ್ ಆಗುತ್ತೆ ಇದು ಇವೆರಡು ಚಪ್ಪಲ್ದಿಂದ. ಓಕೆ, ಒಂದ್ರದ್ದಾಯ್ತು 399 ಅಂತಾನೆ ಅನ್ಕೊಳ್ತೇನೆ. ಸಾರಿ. ಆ್ಯಂಡ್ ಎರಡನೇದು ಬಂದು ಇದು ಅಷ್ಟೇ 2499. ಸೇಮ್ ಇದನ್ನು ಕೂಡ ಐ ಥಿಂಕ್ ಇದರದೇ ಇರಬಹುದು. ನೋಡೋಣ, ಇದನ್ನ ಇಟ್ಟಿರ್ತೀನಿ ಸೈಡಲ್ಲಿದೆ. ನೆಕ್ಸ್ಟ್ ಕುರ್ತಾ. ಆಕ್ಚುಯಲ್ ಪ್ರೈಸ್ ಬಂದು 1699. ಬಿಲೋ ಕಾಣಿಸುತ್ತೆ 1699. ಆಫ್ಟರ್ ಡಿಸ್ಕೌಂಟ್ 499. ಸದ್ಯಕ್ಕಂತೂ ಗೊತ್ತಾಗೋದಿಲ್ಲ. ವೇರ್ ಮಾಡಿ ಆದ್ಮೇಲೆ ತೋರಿಸ್ತೇನೆ ಏನ್ ಲುಕ್ ಇದೆ ಅಂತ. ಎನಿವೆ ಒಂದಲ್ಲ ಒಂದಿನ ನಾನು ವೇರ್ ಮಾಡ್ತೀನಿ ಅವಾಗ. ಸೊ ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಹೇಗಿದೆ ಡ್ರೆಸ್ ಅಂತ. ಡ್ರೆಸ್ ಇದು ಟ್ರಯಲ್ ಮಾಡಿದಾಗ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಗೊತ್ತಾ. ಇದು ಸಿಂಗಲ್ ಫ್ರಾಕ್ ಟೈಪ್ ಅಲ್ಲಿ ಇದು. ಎನಿ ಪಾರ್ಟೀಸ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ನೋಡಿಕ್ ಸಿಂಪಲ್ ಆಗುತ್ತೆ, ಬಟ್ ಆಫ್ಟರ್ ವೇರಿಂಗ್ ಇಟ್ಸ್ ಬ್ಯೂಟಿಫುಲ್. ಹೇಳುವ ಯಾವತ್ತು ಸಿಂಪಲ್ ಆಗಿರುತ್ತಲ್ಲ ಅದು ಯಾವಾಗಲೂ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ. ಇದು ಯಾವ ಬ್ರ್ಯಾಂಡ್ ಅಂದ್ರೆ ತಾವಿ ಎಕ್ಸ್ಟ್ರಾ ಸ್ಮಾಲ್. ಇದು ಪ್ರೈಸ್ ಆಕ್ಚುಯಲ್ ಪ್ರೈಸ್ 1599. 1599. ದಯವಿಟ್ಟು ನನ್ನ ಕ್ಷಮಿಸ್ಬೇಕಂತ ಕೇಳ್ಕೊಳ್ತೀನಿ. ಇದು ಡಿಸ್ಕೌಂಟ್ ಆದ್ಮೇಲೆ 249. ಓಕೆ, ಎರಡು ಡ್ರೆಸ್ ಆಯ್ತು. ಆ್ಯಂಡ್ ಮೂರನೇದು ಅನೋಕ್ ANOUK ಅನೋಕ್ ಬ್ರ್ಯಾಂಡ್. ಇದು ಲೈಕ್ ಇದು ಚೂಡಿದಾರ್ ತರನು ಯೂಸ್ ಮಾಡಬಹುದು, ಅವ್ರ ಎನಿ ಡ್ರೆಸ್ ತರನು ನೀವು ಯೂಸ್ ಮಾಡಬಹುದು. ಎನಿ ಪಾರ್ಟೀಸ್ ಆಗಿರ್ಬೋದು, ಕ್ಯಾಶುವಲ್ ಪಾರ್ಟೀಸ್ ಆಗಿರ್ಬೋದು. ಇದು MRP 1399. 1399. 1399. ಇದು ಡಿಸ್ಕೌಂಟ್ ಆಗಿ
299. ಏನಿವೆ ಒಂದಲ್ಲ ಒಂದಿನ ಇದೆಲ್ಲ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳಿ. ಕೆಲವೊಂದು ಡ್ಯಾಮೇಜ್ ಅಂತೆಲ್ಲ ಹಾಕಿರ್ತಾರೆ, ಬಟ್ ಏನ್ ಡ್ಯಾಮೇಜಸ್ ಇಲ್ಲ ಇದರಲ್ಲಿ, ಏನಿಲ್ಲ ಅಂತ ಅನ್ಕೊಳ್ತೇನೆ. ಸ್ಮಾಲ್ ಸೈಜು ಆಕ್ಚುಲ್ ಪ್ರೈಸ್ ಬಂದಿದ್ದು $899. ದಯವಿಟ್ಟು ಕ್ಷಮಿಸಿ, ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಆಫ್ಟರ್ ಡಿಸ್ಕೌಂಟ್ $249. ಇದೆಲ್ಲ ಸಿಂಗಲ್ ಪೀಸಸ್. 2-3 ನೋಡಿದೆ ನಾನು ಸಿಗುತ್ತಾ ಅಂತ, ಬಟ್ ಇಲ್ಲ, ಸಿಂಗಲ್ ಪೀಸ್. ನನಗೆ ಅಂದ್ರೆ ಇದು ಬಿಟ್ಟರೆ ಬೇರೆ ಸೇಮ್ ಪೀಸಸ್ ಸಿಗೋದಿಲ್ಲ ಇದರಲ್ಲಿ. ಬೇರೆ ಮೆಟೀರಿಯಲ್ ಆಗಲಿ, ಬೇರೆ ಕಲರ್ಸ್ ಆಗಲಿ, ಈ ಡಿಸೈನ್ ಬೇರೆ ಇದರಲ್ಲಿ ಸಿಗೋದಿಲ್ಲ. ಸೊ ಒಂದೇ ಇದು, ಹಾಗಾಗಿ ಇದನ್ನೇ ತಗೊಂಡೆ. ಇದು ತುಂಬಾ ಚೆನ್ನಾಗಿತ್ತು ವೇರ್ ಮಾಡಿದ್ಮೇಲೆ. ಈ ಜೊತೆಗೆ ಒಂದು ಟೀ ಶರ್ಟ್ ನೈಟಲ್ಲಿ ಯೂಸ್ ಮಾಡ್ಬೋದು. ಆ ಪ್ಯಾಂಟ್ನ ನೈಟಲ್ಲಿ ಯೂಸ್ ಮಾಡ್ಬೋದು. ಅವರು ಚೂಡಿದಾರ್ ಆಗಿರ್ಬೋದು, ಅವ್ರು ಎನಿ ಟಾಪ್ಸ್ ಆಗಿರ್ಬೋದು ಯೂಸ್ ಮಾಡ್ಬೋದು. ನೈಟ್ ಸೂಟ್, ನೈಟ್ ವೇರ್ ಕೂಡ ಯೂಸ್ ಮಾಡ್ಬೋದು. ಆಲ್ ಇನ್ ಒನ್ ಅದು. ಆ್ಯಂಡ್ ನೆಕ್ಸ್ಟ್ ಟಾಪ್, ಇದರದ್ದು ಆ್ಯಕ್ಚುಲ್ ಪ್ರೈಸ್ ಇಲ್ಲ. ಜುಡಿಯೋ ಇದ್ರದ್ದು ಆ್ಯಕ್ಚುಲ್ ಪ್ರೈಸ್ ಗೊತ್ತಿಲ್ಲ. $129 ಇದು ಈ ಟಾಪು. ಕಾರ್ಡ್ ಗೊತ್ತಿಲ್ಲ, ಇಲ್ಲ ಕಾರ್ಡ್ ಇಲ್ಲ ಅದ್ರದ್ದು. ಸೊ ಇದು ಸ್ವಿಂಗ್ ಸೂಟ್ ಅಂತಾನು ಹೇಳ್ಬಹುದು. ಸ್ವಿಂಗ್ ಸೂಟ್ ಆಕ್ಚುಲಿ ಇದು ಮೆಟೀರಿಯಲ್ ತುಂಬಾ ಚೆನ್ನಾಗಿತ್ತು. ಆಫ್ಟರ್ ವೇರಿಂಗ್ ತುಂಬಾ ಸ್ವಿಂಗ್ ಸೂಟ್ ಆಕ್ಚುಲಿ ಹೇಳ್ಬೇಕಂದ್ರೆ ವೇರ್ ಮಾಡಿದ್ರೆ ತುಂಬಾ ಕಂಫರ್ಟಬಲ್ ಆಯ್ತು. ಅಂಡ್ ತುಂಬಾ ಫ್ಲೆಕ್ಸಿಬಲ್ ಇದೆ ಕೂಡ. ವೇರ್ ಮಾಡಿದ್ರೆ ತುಂಬಾ ಕಂಫರ್ಟಬಲ್ ಆಯ್ತು. ನೋಡ್ಲಿಕ್ಕೆ ಮಾತ್ರ ತುಂಬಾ ಮೆಟೀರಿಯಲ್ ಇಲ್ಲ, ಸೈಜ್ ಆಗಲ್ಲ ಅಂತ ಅನ್ಸುತ್ತೆ, ಬಟ್ ವೇರ್ ಮಾಡಿದ್ರೆ ತುಂಬಾ ಕಂಫರ್ಟಬಲ್ ಆಗಿದೆ, ತುಂಬಾ ಫ್ಲೆಕ್ಸಿಬಲ್. ಆಫ್ಟರ್ ವೇರ್ ಇಟ್ಸ್ ಲುಕಿಂಗ್ ಸೋ ಬ್ಯೂಟಿಫುಲ್, ಗುಡ್ ಆಕ್ಚುಲಿ. ಇದು ಸ್ವಲ್ಪ ಇದ್ರ ಮೇಲೆ ಸ್ಟಿಕ್ಕರ್ ಏನೋ ಹಾಕಿದ್ರೆ ಅನ್ಸುತ್ತೆ. ಇದನ್ನ ಬೇಕಾದ್ರೆ ನಾವು ತೆಗಿಬಹುದು, ಏನು ಸ್ಯಾನಿಟೈಸರ್ ಅವ್ರ ಸ್ಪಿರಿಟ್ ಇರುತ್ತಲ್ಲ. ಸೊ ಇದ್ರಲ್ಲಿ ಯಾವ್ದಾದ್ರು ಒಂದು ಅಪ್ಲೈ ಮಾಡಿದ್ರೆ ಖಂಡಿತ ಹೋಗುತ್ತೆ. ನಾನು ಹೇಳಿದ್ನಲ್ಲ ಸ್ಲಿಪ್ಪರ್ಸ್ 2 ಮೇ ಬಿ ಇದ್ರದೇ ಅನ್ಸುತ್ತೆ ಪ್ರೈಸ್ ಟ್ಯಾಗು. ಪ್ರೈಸ್ ಇದು 2499 ಇದು ಅಷ್ಟೇ. 2499 ಆಫ್ಟರ್ ಡಿಸ್ಕೌಂಟ್ ಆದ್ಮೇಲೆ 400. 399 ಆಫ್ಟರ್ ಡಿಸ್ಕೌಂಟ್ ಆದ್ಮೇಲೆ 399 ಅಂದ್ರೆ 400. ಬಟ್ ಎನಿವೆ, ಸೊ ಇಷ್ಟೆಲ್ಲ ಬಂದು ನಾವೇನಾದ್ರೂ ಡೈರೆಕ್ಟ್ ಬ್ರ್ಯಾಂಡೆಡ್ ಶಾಪ್ಗೆ ಹೋಗಿದ್ದಿದ್ರೆ ಮಿನಿಮಮ್ ಆಗಿರಬಹುದು ಅಂದ್ರೆ ಅಬೌವ್ 9,000 or 10,000 ಒಂದು ಅಂದಾಜು ಮೇಲೆ 10,000. ಸೊ ಈ ಒಂದು 10,000 ಐಟಮ್ಸ್ನ 2,499 ಇಲ್ಲಿ 2,522ಗೆ ನಾನು ಬೈ ಮಾಡಿದ್ದೀನಿ. ಸೊ ಹೇಳಿಲ್ವಾ, ನಾವು ಕೆಲವೊಂದು ಸಮಯ ಸಣ್ಣ ಪುಟ್ಟ ಅದರಲ್ಲೇನೆ ನಾವು ಖುಷಿ ಪಡಬೇಕು. ತುಂಬ ಬ್ರ್ಯಾಂಡು ಏನಿವೆ, ಆ ಬ್ರ್ಯಾಂಡು ನಾವು ಹೋಗ್ತಾ ನಮ್ಮ ಸೈಜಸ್ಸು ಚೇಂಜಸ್ ಆಗ್ಬೋದು. ಕೆಲವು ಸಮಯ ನಮ್ಮ ಬಾಡಿ ಕೆಲವು ಸಮಯ ಚೇಂಜ್ ಆದಾಗ ಸೊ ಎತ್ತಾಕ್ಬಿಡ್ಬೇಕು. ಕೆಲವು ಸಮಯ ನಾವು ತುಂಬ ಅಮೌಂಟ್ ನಾವು ವೇಸ್ಟ್ ಮಾಡ್ತಾ ಇರ್ತೀವಿ. ಅದು 2,000, 3,000, 4,000 ಹಂಗೆಲ್ಲ ಕೊಟ್ಟು ತಗೊಳ್ತಾ ಇರ್ತೀವಿ. ಒಂದು ಸಿಂಗಲ್ ಟಾಪ್, ಪ್ಲೇನ್ ಟಾಪ್, ಈ ಥರ ಟಾಪ್ಸ್ಗಳನ್ನ ನಾವು ಎಷ್ಟೋ ದುಡ್ಡುಗಳನ್ನ ಕೊಟ್ಟು ತಗೊಳ್ತಾ ಇರ್ತೀವಿ. ದೆನ್ ಅದೆಷ್ಟು ಸ್ವಲ್ಪ ದಿನವರೆಗೂ ನಾವು ಯೂಸ್ ಮಾಡ್ತೀವಿ, ಅದಾದ್ಮೇಲೆ ಬೇರೆ ತಗೊಳ್ತೀವಿ. ಇಷ್ಟೆಲ್ಲ ಖರ್ಚು ಮಾಡಿ ತಗೊಂಡು ಎಲ್ಲೋ ಮೂಲೆಯಲ್ಲಿ ಹಾಕೋಬೋದು. ಸೊ ಈ ಥರ ನಾವು ಬ್ರ್ಯಾಂಡೆಡ್ನೇ ಕಡಿಮೆ ಬೆಲೆಯಲ್ಲಿ ಸಿಕ್ಕುತ್ತೆ ಅಂದಾಗ ಯಾಕೆ ನಾವು ಬೈ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಇನ್ನೊಂದು ಹೇಳ್ಬೇಕಾದ್ರೆ ನಾವು ಈ ಥರ ಬಟ್ಟೆಗಳನ್ನ ಯಾವುದೇ ಬಟ್ಟೆ ಆಗಲಿ, ಹೊಸ ಶೋರೂಮ್ದೇ ಆಗಿರ್ಬೋದು, ಅವ್ರು ನಾರ್ಮಲ್ ಶಾಪಲ್ಲಿ ತಗೊಳ್ಳೋ ಬಟ್ಟೆ ಆಗಿರ್ಬೋದು, ಬಿಫೋರ್ ವೇರ್ ದಯವಿಟ್ಟು ನೀವು ಒನ್ಸ್ ವಾಶ್ ಆದಮೇಲೆ ಬೇಕಾದ್ರೆ ನೀವು ಯೂಸ್ ಮಾಡಿ. ಇಟ್ಸ್ ಗುಡ್ ಫಾರ್ ಯುವರ್ ಸ್ಕಿನ್. ಸೊ ಹೇಳೋಕ್ಕಾಗೋದಿಲ್ಲ, ಕೆಲವು ಸಮಯ ಏನು ಹೇಳ್ತಾರೆ, ರಿಜೆಕ್ಟೆಡ್ ಪೀಸಸ್ ಆಗಿರುತ್ತೆ ಇದೆಲ್ಲ. ಸೊ ಯಾವುದಕ್ಕೆ ಅಂತ ನಮಗೂ ಗೊತ್ತಾಗೋದಿಲ್ಲ.
ನಾವು ಯಾವುದೇ ಹೊಸ ಬಟ್ಟೆ ಆಗಿರ್ಬೋದು ಅಥವಾ ಶೋರೂಮ್ದಾಗಿರ್ಬೋದು, ಬ್ರ್ಯಾಂಡೆಡ್ ಯಾವುದೇ ಬಟ್ಟೆ ಆಗಿರ್ಬೋದು, ಹೊಸದಾಗಿಂದ ತಗೊಂಡಾಗ ಸೊ ಒನ್ಸ್ ವಾಶ್ ನಾವು ಒಂದು ವಾಶ್ ಆದ್ಮೇಲೆ ನಾವು ಖಂಡಿತ ನಾವು ಯೂಸ್ ಮಾಡಿದ್ರೆ ತುಂಬ ಬೆಟರ್ ನಮ್ಗಾಗ್ಲಿ, ನಮ್ಮ ಸ್ಕಿನ್ನಿಗಾಗಲಿ. ಸೊ ಸ್ಕಿನ್ ಕೂಡ ಹೆಲ್ದಿ ಆಗಿರುತ್ತೆ. ಸೊ ನಾವು ಕೂಡ ಟೆನ್ಷನ್ ಇಲ್ದಿರ ಆರಾಮಾಗಿ ಬಟ್ಟೆನ ವೇರ್ ಮಾಡಬಹುದು, ಯಾವುದೇ ರೀತಿಯಲ್ಲ ಡಿಸೀಸ್ ಇಲ್ದಿರ, ಸ್ಕಿನ್ ಪ್ರಾಬ್ಲಮ್ಸ್ ಇಲ್ದಿರ. ಎನಿವೇ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಷ್ಟೊತ್ತವರೆಗೂ ಟೈಮ್ ಕೊಟ್ಟು ವಿಡಿಯೋನ ನೋಡಿ. ಆ್ಯಂಡ್ ನಾನು ವಿಡಿಯೋ ಅಪ್ಲೋಡ್ ಮಾಡದೇ ಇದ್ರು ಕೂಡ ನನಗೆ ಎಕ್ಸ್ಕ್ಯೂಸ್ ಕೊಟ್ಕೊಂಡು ಬರ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನಾನು ಸಾಧ್ಯವಾದಷ್ಟು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಟೈಮ್ ಸಿಕ್ಕಿದಾಗಲ್ಲ. ನಾನು ಸಿಗೋದೇ ತುಂಬ ಕಡಿಮೆ ಸಮಯ, ಹಾಗಾಗಿ ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ತುಂಬ ಧನ್ಯವಾದಗಳು ಎಲ್ರಿಗೂ ನನಗೆ ಸಪೋರ್ಟ್ ಮಾಡ್ತಿದ್ದಕ್ಕೋಸ್ಕರ. ಸೊ ನನ್ನ ಪ್ರೈಸ್ ಯಾವಾಗಲೂ ಖಂಡಿತ ನಿಮಗೆ ಇದ್ದೇ ಇರುತ್ತೆ. ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದ ಮಟ್ಟಿಗೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ನಾನು ಪ್ರಯತ್ನ. ನೀವೇನಾದರೂ ಯೂಟ್ಯೂಬ್ ನನ್ನ ಚಾನಲ್ ಏನಾದರೂ ಕ್ವಶನ್ಸ್ ಕೇಳಬೇಕಾದ್ರೆ, ಡೌಟ್ಸ್ ಇತ್ತು ಅಂದರೆ, ಮತ್ತು ಯಾವುದಕ್ಕೆ ವಿಡಿಯೋ ನೀವು ಅಪ್ಲೋಡ್ ಮಾಡ್ತಾರೆ ದಯವಿಟ್ಟು ನನ್ನ ಕ್ವಶನ್ ಮಾಡಿ. ನೀವೆಲ್ಲರೂ ಈಗ ಸುಮ್ಮನೆ ಇದ್ದಾಗ ಏನೋ ಬೇಕಾಗ್ಬಿಟ್ಟು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಥರ ಇರುತ್ತೆ. ಸೊ ದಯವಿಟ್ಟು ನನಗೆ ಆ ಥರದ್ದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ನಾನು ವೀಡಿಯೋಸ್ ಏನೇನೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಸೊ ಅದಕ್ಕೆಲ್ಲ ಒಂದು ರಿಪ್ಲೈ ಕೊಡಿ. ನಾನು ಕುಕಿಂಗ್ ಬಗ್ಗೆ ಆಗಿರ್ಬೋದು, ಅವ್ರ ಫ್ಯಾಷನ್ ಬಗ್ಗೆ ಆಗಿರ್ಬೋದು, ಕೆಲವೊಂದು ಇಂಥ ಒಂದು ಶಾಪಿಂಗ್ ಬಗ್ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ದಯವಿಟ್ಟು ನಿಮ್ಮ ಕಡೆಯಿಂದ ನನಗೆ ರಿವ್ಯೂ ಬೇಕಾಗುತ್ತೆ. ನೀವೇನು ರಿಪ್ಲೈ ಮಾಡ್ತಿದ್ದಾಗ ನಾನು ಏನು ಅಂತ ಅನ್ಕೊಳ್ಳಿ ಹೇಳಿ. ಎನಿವೇ ನಿಮಗೆ ಇಷ್ಟ ಆದರೆ ರಿಪ್ಲೈ ಮಾಡಿ, ನನ್ನ ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡಿ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀವು ಕೂಡ ಬ್ಯುಸಿಯಾಗಿರ್ತೀರ ಅಂತ ಅನ್ಕೊಳ್ತೀನಿ. ಎನಿವೇ ಸೊ ನಾನು ಸಾಧ್ಯವಾದಷ್ಟು ನಾನು ಇನ್ಮೇಲೆ ಅಪ್ಲೋಡ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ. ಸೊ ಇದುವರೆಗೂ ಸಪೋರ್ಟ್ ಮಾಡೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು.